ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಒಂದು ಅದ್ಭುತ ಮತ್ತು ವೈವಿಧ್ಯಮಯ ಭೂಮಿ. ಸಮುದ್ರದ ಅಲೆಗಳು ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯೆ ನೆಲೆಸಿರುವ ಈ ಪ್ರದೇಶವೇ ತುಳುನಾಡು. ಸಾವಿರಾರು ವರ್ಷಗಳ ಹಿಂದೆ ಈ ನೆಲ ಪ್ರಕೃತಿಯ ಸೌಂದರ್ಯದಿಂದ ಕೂಡಿತ್ತು. ಹಸಿರು ಕಾಡುಗಳು, ಹರಿಯುವ ನದಿಗಳು ಮತ್ತು ಫಲವತ್ತಾದ ಮಣ್ಣು ಇಲ್ಲಿ ವಾಸಿಸುವ ಜನರಿಗೆ ಜೀವ ನೀಡುತ್ತಿತ್ತು. ಈ ಪ್ರದೇಶದಲ್ಲಿ ಪ್ರಾಚೀನ ದ್ರಾವಿಡ ಜನಾಂಗಗಳು ವಾಸಿಸುತ್ತಿದ್ದರು. ಅವರು ಪ್ರಕೃತಿಯೊಂದಿಗೆ ಒಂದಾಗಿ ಬದುಕುತ್ತಿದ್ದರು. ಕೃಷಿ, ಮೀನುಗಾರಿಕೆ ಮತ್ತು ಕಾಡಿನ ಸಂಪನ್ಮೂಲಗಳ ಮೇಲೆ ಅವಲಂಬಿತರಾಗಿದ್ದರು. ಕಾಲಕ್ರಮೇಣ ಈ ಜನರ ಭಾಷೆ ಮತ್ತು ಸಂಸ್ಕೃತಿ ಬೆಳೆಯುತ್ತಾ ಒಂದು ವಿಶಿಷ್ಟ ಗುರುತನ್ನು ಪಡೆದಿತು. ಆ ಭಾಷೆಯೇ ತುಳು, ಮತ್ತು ಈ ನೆಲ ತುಳುನಾಡು ಎಂದು ಪ್ರಸಿದ್ಧವಾಯಿತು. ಇಲ್ಲಿ ಆಲುಪ ರಾಜವಂಶವು ಉದಯಿಸಿ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ಪ್ರದೇಶವನ್ನು ಆಡಳಿತ ನಡೆಸಿತು. ಅವರ ಕಾಲದಲ್ಲಿ ಸಮುದ್ರ ವ್ಯಾಪಾರ ಬೆಳವಣಿಗೆ ಕಂಡು ಮಂಗಳೂರಂತಹ ಬಂದರುಗಳು ಜಗತ್ತಿನ ವ್ಯಾಪಾರ ಕೇಂದ್ರಗಳಾಗಿ ಬೆಳೆಯುವಂತೆ ಮಾಡಿತು. ಅರಬ್ ಮತ್ತು ಇತರ ದೇಶಗಳ ವ್ಯಾಪಾರಿಗಳು ಈ ಕರಾವಳಿಗೆ ಬಂದು ಸಂಸ್ಕೃತಿ ಮತ್ತು ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳನ್ನು ನಿರ್ಮಿಸಿದರು. ಆದರೆ ತುಳುನಾಡಿನ ನಿಜವಾದ ಶಕ್ತಿ ಅದರ ಸಂಸ್ಕೃತಿಯಲ್ಲಿ ಇದೆ. ದೈವಾರಾಧನೆ ಎಂಬ ವಿಶಿಷ್ಟ ಪರಂಪರೆ ಇಲ್ಲಿ ಹುಟ್ಟಿಕೊಂಡಿತು. ದೈವಗಳು ಜನರ ರಕ್ಷಕರಾಗಿ ಅವರ ಜೀವನದ ಒಂದು ಅವಿಭಾಜ್ಯ ಭಾಗವಾಗಿ ಉಳಿದಿವೆ. ಇಲ್ಲಿನ ಸಮಾಜದಲ್ಲಿ ಮಾತೃಪ್ರಧಾನ ವ್ಯವಸ್ಥೆ ಇತ್ತು. ಮಹಿಳೆಯರು ಕುಟುಂಬ ಮತ್ತು ಸಮಾಜದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದರು. ಈ ನೆಲವು ವೀರರಿಗೂ ಜನ್ಮ ನೀಡಿತು. ಕೋಟಿ ಮತ್ತು ಚೆನ್ನಯ್ಯರಂತಹ ಮಹಾನ್ ಯೋಧರು ನ್ಯಾಯಕ್ಕಾಗಿ ಹೋರಾಡಿ ಇಂದಿಗೂ ಜನರ ಹೃದಯಗಳಲ್ಲಿ ಜೀವಂತವಾಗಿದ್ದಾರೆ. ನಂತರ ವಿಜಯನಗರ ಸಾಮ್ರಾಜ್ಯದ ಪ್ರಭಾವದಿಂದ ಈ ಪ್ರದೇಶದ ದೇವಾಲಯಗಳು ಮತ್ತು ಸಂಸ್ಕೃತಿ ಇನ್ನಷ್ಟು ಅಭಿವೃದ್ಧಿ ಕಂಡವು. ಕಾಲ ಬದಲಾಗುತ್ತಾ ಪೋರ್ಚುಗೀಸ್ ಮತ್ತು ಬ್ರಿಟಿಷರ ಆಡಳಿತದಿಂದ ಹೊಸ ಬದಲಾವಣೆಗಳು ಸಂಭವಿಸಿದವು. ಆದರೆ ಈ ಬದಲಾವಣೆಗಳ ನಡುವೆ ಕೂಡ ತುಳುನಾಡು ತನ್ನ ಮೂಲ ಗುರುತನ್ನು ಕಾಪಾಡಿಕೊಂಡಿತು. ಇಂದು ತುಳುನಾಡು ಆಧುನಿಕತೆಯತ್ತ ಸಾಗುತ್ತಿದೆ. ಶಿಕ್ಷಣ, ತಂತ್ರಜ್ಞಾನ ಮತ್ತು ಜಾಗತಿಕ ಸಂಪರ್ಕಗಳಲ್ಲಿ ಮುಂದಾಗಿದೆ. ಆದರೂ ಈ ನೆಲದ ಆತ್ಮ ಇನ್ನೂ ಅದೇ ಇದೆ. ತುಳು ಭಾಷೆ, ದೈವಾರಾಧನೆ ಮತ್ತು ಸಂಸ್ಕೃತಿಯ ಪರಂಪರೆಗಳಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸುತ್ತದೆ. ತುಳುನಾಡು ಕೇವಲ ಒಂದು ಭೂಮಿಯಲ್ಲ, ಅದು ಸಂಸ್ಕೃತಿ, ಶೌರ್ಯ ಮತ್ತು ಪರಂಪರೆಯ ಜೀವಂತ ಕಥೆ.